वर्तापराजन्मनाम् आत्मेत्यात्मविदां क्रतुश्चेडतां भर्तामरज्योतिषां लोकानां प्रलयोदयस्थितिविभुश्चानेकधा यशतु वाचं न सददात्मनेककिरणत्रैलोक्यदीपो रविः तत्तु रक्तश्वेतश्रुकतरनिभपाटलो धूम्रपाण्डुः चित्रकृष्णः कनकवृधः पिङ्गलकर्बुरश्च बभ्रस्वच्छ प्रथमभवनाद्येषु वर्णाप्लवत्वम् स्वेषा साख्यं ದಿನಕರಯುತಾದ್ ಭಾದ್ವಿತೀಯಂ ಚ ವೇಸಿ. ಅದರಲ್ಲಿ ಏನಾದ್ರೂ ಪಾಠಾಂತರ ಇದೆಯಾ? ನಾನು ಹೇಳಿದ್ರಲ್ಲಿ ಪಾಠಾಂತರ ಸರಿ ಮಾಡಿದ್ವಿ. ಆಯ್ತಾ? ಪಾಠಾಂತರ ವೇಷಿಹಿ ಅಂತೇಳಿ ಇರುತ್ತೆ, ಪೇಸಿ ಅಂತೇಳಿ ಇದೆ. ಸರಿ, ಪದಚ್ಛೇದನ. ರಕ್ತಶ್ವೇತ ಶುಕತನು ನಿಭಃ ಪಾಟಲೋ ಧೂಮ್ರಪಾಂಡುಃ. ರಕ್ತಶ್ವೇತ ಶುಕತನು ನಿಭಃ ಪಾಟಲೋ ಧೂಮ್ರಪಾಂಡುಃ. ರಕ್ತಶ್ವೇತ ಶುಕತನು ನಿಭಪಾಟಲೋ ಧೂಮ್ರಪಾಂಡುಃ. ಚಿತ್ರಕೃಷ್ಣ ಕನಕ ಸದೃಢ ಪಿಂಗಲ ಕರ್ಬುರಶ್ಚ. ಚಿತ್ರಕೃಷ್ಣ ಕನಕ ಸದೃಢ ಪಿಂಗಲ ಕರ್ಬುರಶ್ಚ. ಚಿತ್ರಕೃಷ್ಣ ಕನಕ ಸದೃಢ ಪಿಂಗಲ ಕರ್ಬುರಶ್ಚ. ಬಭ್ರಸ್ವಚ್ಛ ಪ್ರಥಮ ಭವನಾದ್ಯೇಷು ವರ್ಣಾಪ್ಲವತ್ವಂ. ಬಭ್ರಸ್ವಚ್ಛ ಪ್ರಥಮ ಭವನಾದ್ಯೇಷು ವರ್ಣಾಪ್ಲವತ್ವಂ. ಬಭ್ರಸ್ವಚ್ಛ ಪ್ರಥಮ ಭವನಾದ್ಯೇಷು ವರ್ಣಾಪ್ಲವತ್ವಂ. ಸ್ವೇಷಾಶಾಖ್ಯಂ ದಿನಕರಯುತಾದ್ ಭಾದ್ವಿತೀಯಂ ಚ ವೇಸಿ. ಸ್ವೇಷಾಶಾಖ್ಯಂ ದಿನಕರಯುತಾದ್ ಭಾದ್ವಿತೀಯಂ ಚ ವೇಸಿ. ಸ್ವೇಷಾಶಾಖ್ಯಂ ದಿನಕರಯುತಾದ್ ಭಾದ್ವಿತೀಯಂ ಚ ವೇಸಿ. ಕೆಲವು ಕಡೆ ಸ್ವಾಮ್ಯಾಶಾಖ್ಯಂ ಅಂತೇಳಿ ಇದೆ. ನಿಮ್ಮಲ್ಲಿ ಕನ್ನಡ ಪುಸ್ತಕದಲ್ಲಿ ಏನಿದೆ? ಸ್ವಾಮ್ಯಾಶಾಖ್ಯಂ ಅಂತೇಳಿ ಪಾಠಾಂತರ ಇದೆ. ಎರಡು ಅರ್ಥ ಒಂದೇ. ಆಯ್ತು, ಕೊನೆಯದ್ದು ವೇಷಿಹಿ ಅಂತ ಹೇಳುವಂತದ್ದು ಇದೆ, ವೇಸಿ ಅಂತ ಹೇಳುವಂತದ್ದು ಇದೆ ಪಾಠಾಂತರ. ಪದಚ್ಛೇದ ನೋಡುವ. ರಕ್ತಃ ಶ್ವೇತಃ ಶುಕತನು ನಿಭಃ ಪಾಟಲಃ ಧೂಮ್ರಪಾಂಡುಃ ಚಿತ್ರಃ ಕೃಷ್ಣಃ ಕನಕಸದೃಶಃ ಪಿಂಗಲಃ ಕರ್ಬುರಃ ಸ ಬಭ್ರುಃ ಸ್ವಚ್ಛಃ ಪ್ರಥಮಭವನಾದಿ ಯೇಷು ವರ್ಣಾಃ ಪ್ಲವತ್ವಂ ಸ್ವೇಷಾಶಾಖ್ಯಂ ದಿನಕರಯುತಾತ್ ಭಾತ್ ದ್ವಿತೀಯಂ ಚ ವೇಸಿ. ಇನ್ನು ಇದರ ಅರ್ಥ ನೋಡುವ. ಇದು 12 ರಾಶಿಗಳಿಗೆ ಇರತಕ್ಕಂತಹ ವರ್ಣವನ್ನ ಈ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ. 12 ರಾಶಿಗಳಿಗೆ ನಿಮಗೆ ಈ ಚಕ್ರಾಬ್ಜ ಮಂಡಲವನ್ನ ಬರೀಬೇಕಾದ್ರೆ, ಚಕ್ರಾಬ್ಜ ಮಂಡಲದ ಲಕ್ಷಣವನ್ನು ಆಚಾರ್ಯರು ಹೇಳಬೇಕಾದ್ರೆ, ಪದ್ಮಂ ವೃತ್ತತ್ರಯೋಪೇತಂ ರಾಶಿಕಾ ವೀಥಿಕಾ ಸತಾ ಶೋಭೋಪಶೋಭಿಕಾ ಶೈವ ಚಕ್ರಾಬ್ಜಸ್ಯತು ಲಕ್ಷಣಂ ಅಂತೇಳಿ ಹೇಳ್ತಾರೆ. ಅಂದ್ರೆ ಮೊದಲಿಗೆ ಪದ್ಮತ್ರಯಗಳು, ವೃತ್ತತ್ರಯಗಳು. ಮೊದಲಿಗೆ ಪದ್ಮಂ, ಮೊದಲಿಗೆ ನಡುವಲ್ಲಿ ಪದ್ಮ, ಆನಂತರ ವೃತ್ತತ್ರಯ ಸತ್ವರಜಸ್ಸು ತಮಸ್ಸು ಅಂತೇಳಿ. ಆಮೇಲೆ ಷಟ್ಕೋಣ ಇದೆ. ಆಮೇಲೆ ರಾಶಿಯೋ ವೀಥಿಕಾ ಸ್ತಥಾ, ರಾಶಿಗಳ ಬಣ್ಣಗಳನ್ನು, ಮೇಷಾದಿ 12 ರಾಶಿಗಳನ್ನು ಕೂಡ ಚಕ್ರಾಬ್ಜ ಮಂಡಲದಲ್ಲಿ ಹಾಕ್ತಾರೆ. ಅದರಲ್ಲಿ ಆ ವರ್ಣಗಳನ್ನ ಬರೀಬೇಕಾದ್ರೆ 2 ವಿಧಾನಗಳಿದೆ. ಒಂದು ಇನ್ನೊಂದು ಕಡೆ ಬೇರೆ ಪ್ರಮಾಣವನ್ನು ಹೇಳಿದ್ದಾರೆ. ಬಟ್ ಈ ಪ್ರಮಾಣವನ್ನು ಬಳಸಿಕೊಂಡು ಅದಕ್ಕೆ ವರ್ಣವನ್ನು ಹಾಕುವಂತ ಪ್ರಕ್ರಿಯೆಗಳು ಹೆಚ್ಚಾಗಿ ಇದೆ. ಅದರಿಂದಾಗಿ ರಾಶಿಗಳ ವರ್ಣಗಳು ಯಾವುದು ಅಂತೇಳಿ ತಿಳ್ಕೊಳ್ಬೇಕಾಗ್ತದೆ ನಮಗೆ. ಮೇಷಾದಿ 12 ರಾಶಿಗಳಿಗೆ ಬಣ್ಣಗಳು ಯಾವುದು ಅಂತ. ಒಬ್ರು ಕಾರ್ ತಗೊಳ್ಳಿಕ್ಕೆ ಹೊರಟಿದ್ದಾರೆ. ಕಾರ್ ತಗೊಳ್ಬೇಕಾದ್ರೆ ಯಾವ ಬಣ್ಣದ ಕಾರ್ ನನಗೆ ಹಿಡಿಸ್ತದೆ ಅಂತ ಕೇಳ್ತಾರೆ. ಅವರ ಜನ್ಮ ನಕ್ಷತ್ರ ನೋಡಿಕೊಂಡು, ಅದರ ರಾಶಿ, ಚಂದ್ರನಿರುವ ರಾಶಿ ನೋಡಿಕೊಂಡು ಅದಕ್ಕೂ ನಾವು ವರ್ಣವನ್ನು ಹೇಳಬಹುದು. ಅದು ಯಾವ ವರ್ಣ? ಈಗ ಮೇಷರಾಶಿಯಾಗಿ ಬಂದಿದ್ರೆ ಅವರ ನಕ್ಷತ್ರ ಮೇಷರಾಶಿಯಲ್ಲಿದ್ರೆ ಕೆಂಪು ಬಣ್ಣದ ಕಾರು ನಿಮಗೆ ಹಿಡಿಸ್ತದೆ ಅಂತ ಹೇಳ್ಬೋದು. ಹೀಗೆ ಯಾವುದು ಅಂತ ನೋಡಿಕೊಂಡು ಅದನ್ನ ತಿಳಿಸುವಂತ ವ್ಯವಸ್ಥೆಯು ಕೂಡ ಮಾಡಬಹುದು. ಯಾವಾಗ ಅಂತ ಹೇಳಿದ್ರೆ, ಯಾವುದೇ ರಾಶಿಯಲ್ಲಿ ಗ್ರಹರಿದ್ರೆ ಗ್ರಹರ ವರ್ಣವನ್ನು ಹೇಳಬೇಕು, ಗ್ರಹರಿಲ್ಲದಿದ್ದಾಗ ರಾಶಿಯ ವರ್ಣವನ್ನು ಹೇಳುದು ಅಂತೇಳಿ ಒಂದು ಪ್ರಕ್ರಿಯೆಗಳಿದೆ. ಹಾಗಿದ್ರೆ ಯಾವ ವರ್ಣಗಳೆಲ್ಲ 12 ರಾಶಿಗಳಿಗೆ ಹೇಳಿದ್ದಾರೆ ಅಂತೇಳಿ ನೋಡುವ. ರಕ್ತಃ ಶ್ವೇತಃ ಕ್ರಮವಾಗಿ ಮೇಷಾದಿ ರಾಶಿಗಳಲ್ಲಿ ಪ್ರಥಮ ಭವನಾದಿಯೇಷು ಹೇಳಿದ್ರೆ, ಪ್ರಥಮ ಭವನ ಅಂತ ಹೇಳಿದ್ರೆ ಯಾವುದು?
ಮೇಷರಾಶಿ ಅಲ್ವಾ? ಯಾಕೆ ಅಂತ ಹೇಳಿದ್ರೆ ನಮಗೆ ಎಲ್ಲಿ ಹೇಳಿದ್ದಾರೆ, ಕಾಲಾಂಗ ನಿಮರ ಅಂಗಮಾನನ ಮರು ಹೃತ್ರೋಡ ವಾಸೋ ಭೃತೋ ವಸ್ಯರಿ ವ್ಯಂಜನ ಮೂರು ಜಾನುಗಲೆ ಜಂಗೇತು ತಂಗ್ರಿದ್ವಯಂ ಮೇಷಾಶ್ವಿ ಪ್ರಥಮ ನವರಕ್ಷ ಚರಣ ಪ್ರಥಮ ಅಂತೇಳಿ ಅಲ್ಲಿ ಪ್ರಥಮ ಭವನ ಅಂತ ಹೇಳುವಂಥದ್ದನ್ನ ಮೇಷರಾಶಿಗೆ ಹೇಳಿದ್ದಾರೆ. ಅದರಿಂದಾಗಿ ಮೇಷರಾಶಿಯಿಂದ ಆರಂಭಿಸಿಕೊಂಡು ಕ್ರಮವಾಗಿ ವೃಷಭ, ಮಿಥುನ, ಕರ್ಕಾಟಕ, ಸಿಂಹ ಇತ್ಯಾದಿ ಮೀನ ಪರ್ಯಂತ ರಾಶಿಗಳಲ್ಲಿ ಈ ವರ್ಣಗಳನ್ನು ಇಟ್ಕೊಳ್ಬೇಕು. ಯಾವುದೆಲ್ಲ ವರ್ಣಗಳು ಅಂತ ಹೇಳಿದ್ರೆ, ಮೊದಲಿಗೆ ಮೇಷರಾಶಿಗೆ ರಕ್ತಃ. ರಕ್ತಃ ಅಂತ ಹೇಳಿದ್ರೆ ಕೆಂಪು ಬಣ್ಣ, ರಕ್ತದ ಬಣ್ಣ, ಸ್ವಲ್ಪ ಕಪ್ಪು ಮಿಕ್ಸ್ ಇರ್ತದೆ ಕೆಂಪಿಗೆ, ಅದು ರಕ್ತಃ ಅಂತ ಕರೀತಾರೆ. ಶ್ವೇತಃ ವೃಷಭ ರಾಶಿಗೆ ಬಿಳಿ ಬಣ್ಣ. ಶುಕತನು ನಿಭಃ ಗಿಳಿಯ, ಶುಕ ಅಂತ ಹೇಳಿದ್ರೆ ಗಿಳಿ, ತನು ಅಂತ ಹೇಳಿದ್ರೆ ಗಿಳಿಯ ಶರೀರ, ಅದರ ನಿಭ ಅಂತ ಹೇಳಿದ್ರೆ ಕಾಂತಿ, ಅರ್ಥಾತ್ ಹಸಿರು ಬಣ್ಣ, ಪಚ್ಚೆ, ಗಿಳಿ ಪಚ್ಚೆ ಅಂತೇಳಿ ಹೇಳ್ತೇವಲ್ಲ ಆ ಬಣ್ಣ ಮಿಥುನ ರಾಶಿ. ಪಾಟಲಹ, ಇನ್ನು ಯಾವುದು ಕರ್ಕಾಟಕ ರಾಶಿಗೆ ಪಾಟಲಹ. ಪಾಟಲಹ ಅಂತ ಹೇಳಿದ್ರೆ ಸ್ವಲ್ಪ ಕೆಂಪು. ಆಗ ನಾವು ಮೇಷರಾಶಿಗೆ ಕಪ್ಪು ಮಿಶ್ರಿತ ಕೆಂಪು ಅಂತ ಹೇಳಿದಾಗ ಸ್ವಲ್ಪ ಕಡು ಕೆಂಪು, ಇದು ಸ್ವಲ್ಪ ಕೇಸರಿ ಹತ್ತಿರ ಅಂದ್ರೆ ಸ್ವಲ್ಪ ಕೆಂಪು. ಕೆಂಪಿಗೆ ಬಿಳಿ ಮಿಶ್ರಿ ಮಾಡಿದಾಗ ಯಾವುದು ಬರ್ತದೆ ಅದು ಕರ್ಕಾಟಕ ರಾಶಿ ಪಾಟಲಹ. ಧೂಮ್ರಪಾಂಡು ಸಿಂಹ ರಾಶಿಗೆ ಧೂಮ್ರಪಾಂಡು, ಅರ್ಥಾತ್ ಪಾಂಡು ಅಂತ ಹೇಳಿದ್ರೆ ಬಿಳಿ, ಬಿಳಿಗೆ ಧೂಮ್ರ ಅಂದ್ರೆ ಹೊಗೆಯ ಬಣ್ಣವನ್ನ ಸೇರಿಸಬೇಕು. ಸ್ವಲ್ಪ ಕಪ್ಪನ್ನು ಸೇರಿಸಿದಾಗ ಮಿಶ್ರ ಮಾಡಿದಾಗ ಅದು ಧೂಮ್ರಪಾಂಡು ಅಂತೇಳಿ ಆಗ್ತದೆ. ಕನ್ಯಾ ರಾಶಿಗೆ ಚಿತ್ರಹ, ಎಲ್ಲ ಬಣ್ಣಗಳ ಮಿಶ್ರಣವನ್ನ ಚಿತ್ರ ಅಂತೇಳಿ ಕರೀತೇವೆ, ಆ ಎಲ್ಲ ಬಣ್ಣಗಳು. ಕೃಷ್ಣ ತುಲಾ ರಾಶಿಗೆ ಕಪ್ಪು ಬಣ್ಣ. ನೋಡಿ, ವೃಷಭ ರಾಶಿಗೆ ಶುಕ್ರನ ರಾಶಿಯಲ್ಲಿ ವೃಷಭ ರಾಶಿಗೆ ಬಿಳಿ ಬಣ್ಣ, ತುಲಾ ರಾಶಿಗೆ ಕಪ್ಪು ಬಣ್ಣ. ವೃಶ್ಚಿಕ ರಾಶಿಗೆ ಕನಕ ಸದೃಶ, ಬಂಗಾರದ ಸದೃಶವಾಗಿರತಕ್ಕಂತಹ ಹಳದಿ ಬಣ್ಣ. ಪಿಂಗಲಹ ಧನುರಾಶಿಗೆ ಪಿಂಗಲಹ. ಪಿಂಗಲಹ ಅಂತ ಹೇಳಿದ್ರೆ ನೀಲಿ ಮತ್ತೆ ಹಳದಿಯನ್ನು ಮಿಶ್ರ ಮಾಡಿದಾಗ ಯಾವ ಬಣ್ಣ ಉತ್ಪತ್ತಿ ಆಗ್ತದೆ ಅದು. ಸಾಮಾನ್ಯ ನಮ್ಮಲ್ಲಿ ಕಣ್ಣಿನಲ್ಲಿ ಪಿಂಗಲ ಅಂತೇಳಿ ಪಿಂಗಲ ನೇತ್ರ ಅಂತ ಕರೀತಾರೆ. ಅರ್ಥಾತ್ ಈ ಪುಚ್ಚ ಕಣ್ಣು, ಹುಲಿಯ ಕಣ್ಣುಗಳೆಲ್ಲ ಇರ್ತದೆ, ಬೆಕ್ಕಿನ ಕಣ್ಣು ಅಂತೇಳಿ ಇರ್ತದೆ, ಆ ರೀತಿಯ ಒಂದು ಬಣ್ಣ ಅಂತೇಳಿ ಪಿಂಗಲಹ ಅಂತ ಹೇಳಿದ್ರೆ ನೀಲಿ ಮತ್ತೆ ಹಳದಿಯನ್ನು ಮಿಶ್ರ ಮಾಡಿರ್ತಕ್ಕ ಸಿಗುವಂತ ಬಣ್ಣ. ಹಿಂದಿಯಲ್ಲಿ ಅದಕ್ಕೆ ನಾವು ಪೀಲ ಅಂತ ಬರೆದಿದ್ದಾರೆ. ಪೀಲ ಅಂತ ಹೇಳಿದ್ರೆ ಆ ಬಣ್ಣವೇ ಕಾಣುತ್ತದೆ. ಮಕರ ರಾಶಿ, ಇದರಲ್ಲಿ ಕನ್ನಡದಲ್ಲಿ ಏನು ಬರೆದಿದ್ದಾರೆ? ಕೆಳಗಡೆ ಕಪಿಲ ಅಂತ ಬರೆದಿದ್ದಾರೆ. ಸ್ವಲ್ಪ ಕಪಿಲ ಬರಣ ಅಂತ, ಅದೇ ನಮಗೆ ಪುಚ್ಚ ಅದೇ ಕಪಿಲ ನೇತ್ರ ಅಂತ ಹೇಳಿ ಕರೀತಾರೆ, ಅದೇ ಬಣ್ಣ. ಸರಿ. ಮತ್ತೆ ಕರ್ಬೂರಶ್ಚ, ಮಕರ ರಾಶಿಗೆ ಕರ್ಬೂರ ಅಂತೇಳಿ. ಕರ್ಬೂರ ಅಂತೇಳಿ ಹೇಳಿದ್ರೆ ಕರ್ಬೂರ ಅಂತ ಹೇಳಿದ್ರೆ ಯಾವುದು? ಕಪಿಲ ಮಿಶ್ರಿತ, ಅದರಲ್ಲಿ ಏನುಂಟು ಕನ್ನಡದಲ್ಲಿ ಏನುಂಟು? ಶುಕ್ಲ ಕಪಿಲ ಮಿಶ್ರ. ಸರಿ ಸರಿ, ಬಿಳಿ ಸ್ವಲ್ಪ ಕಪಿಲ ವರ್ಣಕ್ಕೆ ಮಿಶ್ರ ಮಾಡಿದ್ರೆ ಅದು ಕರ್ಬೂರ ಅಂತೇಳಿ ಆಗ್ತದೆ. ಸರಿ. ಇನ್ನು ಬಬ್ರು ಅಂತ ಹೇಳಿದ್ರೆ ಬೂದು ಬಣ್ಣ. ಅದು ಯಾವುದಕ್ಕೆ? ಕುಂಭರಾಶಿಗೆ ಬಬ್ರು ಅಂತೇಳಿ ಬೂದು ವರ್ಣ. ಮತ್ತೆ ಸ್ವಚ್ಛ ಅಂತ ಹೇಳಿದ್ರೆ ಮೀನರಾಶಿಗೆ ಹೇಳ್ತಾರೆ. ಮಚ್ಚಲಿ ಅಂದ್ರೆ ಮೀನಿನ ವರ್ಣ ಅಂತೇಳಿ ಸ್ವಚ್ಛ ಅಂತೇಳಿ. ಅರ್ಥಾತ್ ಸ್ಫಟಿಕ ಇರ್ತದಲ್ಲ, ಸ್ಫಟಿಕದ ಬಣ್ಣವನ್ನ ಹೇಳ್ತಾರೆ ಸ್ವಚ್ಛ ಅಂತ ಹೇಳಿದ್ರೆ. ಸ್ಫಟಿಕಕ್ಕೆ ಯಾವುದೊಂದು ಸ್ವಲ್ಪ ಬಿಳಿ ಅಂದ್ರೆ ಹೆಚ್ಚಾಗಿ ಬಿಳಿಯಲ್ಲಿ ಒಂದು ಸ್ವಲ್ಪ ಕಪ್ಪು ಮಿಶ್ರಣ ಮಾಡಿದಾಗ ಅಂದ್ರೆ ಅದೊಂದು ಸ್ವಚ್ಛ ಬಣ್ಣ ಅಂತ ಹೇಳಿದ್ರೆ ಮೀನಿನ ಬಣ್ಣವನ್ನು ಕರೀತಾರೆ. ಅದ್ರಲ್ಲಿ ಕನ್ನಡದಲ್ಲಿ ಏನುಂಟು ಸ್ವಚ್ಛ ಅಂತ ಹೇಳಿದ್ರೆ? ಸ್ವಚ್ಛ ಮೀನು ಸದೃಶ. ಸ್ವಚ್ಛ ಮೀನು ಸದೃಶ, ಬಿಳಿ. ಅದೇ ಸರಿ. ಸ್ವಚ್ಛ ಅಂದ್ರೆ ಸರಿ ಬಿಳಿ ಅಲ್ಲ, ಸ್ಫಟಿಕದ ವರ್ಣ. ಇನ್ನು ಇದು 12 ರಾಶಿಗಳಿಗೆ ವರ್ಣಾಹ. ಪ್ರಥಮ ಭವನಾದಿಗಳಲ್ಲಿ ಯೇಷು ವರ್ಣಾಹ, ಈ ವರ್ಣಗಳು ಆಯಾಯ ರಾಶಿಗೆ ಇರ್ತಕ್ಕಂಥದ್ದು. ಇನ್ನು ಪ್ಲವತ್ವ ಅಂತ ಹೇಳಿದ್ರೆ ಆ ರಾಶಿಗಳಿಗೆ ಒಂದು ಪ್ಲವವನ್ನು ಹೇಳಬೇಕು, ಅರ್ಥಾತ್ ದಿಕ್ಕುಗಳನ್ನು ಹೇಳ್ತಾರೆ. ಅದು ಯಾವುದು ಅಂತ ಹೇಳಿದ್ರೆ ಸ್ವೇಷಾಶಾಖ್ಯಂ, ಆ ರಾಶಿಯ ಅಧಿಪತಿಗಳಿಗೆ ಯಾವ ದಿಕ್ಕನ್ನು ಹೇಳಿದ್ದಾರೋ
ಅದೇ ದಿಕ್ಕುಗಳು ಆಯಾಯ ರಾಶಿಗಳಿಗೂ ಕೂಡ ಹೇಳಬೇಕು. ನಿಮಗೆ ರಾಶಿ ಅಧಿಪತಿಗಳಿಗೆ ಹೇಳುವಂತ ದಿಕ್ಕನ್ನು ಹೇಳುವಂತ ಶ್ಲೋಕ ಪಾಠ ಆಗ್ಲಿಲ್ಲ. ಅದು ಜ್ಯೋತಿಷ ಸೋಪಾನದಲ್ಲಿ ಪಾಠ ಆಗಿದೆ ಅಂತ ಕಾಣ್ತಿದೆ ನಮ್ಗೆ ನೆನಪು. ಪ್ರಾಗಾದೀಶಾಹ ಪ್ರಿಯವೃಷ ನೃಯುಕ್ಕು ಅಲ್ಲ, ಇದು ಪ್ರಾಗಾದೀಶ. ಪ್ರಾಗಾದ್ಯ ರವಿ ಶುಕ್ರ ಲೋಹಿತ ನಮ ಸೌರೇಂದ್ರ ವಿತ್ಸೂರಯ ಅಂತೇಳಿ ಬರ್ತದೆ ನಮಗೆ. ಅದರ ಆರಂಭ ದೇವಾಂಬಗ್ನಿ ವಿಹಾರ ಕೋಶದ ನಕ್ಷತ್ಯುತ್ತರ ಶುಕ್ರಮಾತ್ ಆ ಇದರಲ್ಲಿ ವರ್ಣಾಸ್ತಾಮ್ರ ಸಿತಾಪಿ ರಕ್ತಹರಿತ ಚಿತ್ರ ವ್ಯಾಪೀತ ಚಿತ್ರಾಜಿತ ವನ್ಯಂಬಗ್ನಿದ ಕೇಶವೇಂದ್ರ ಹೆಚ್ಚಿಕಾ ಸೂರ್ಯಾದಿನಾಥಾಕ್ರಮಾತ್ ಪ್ರಾಗಾದ್ಯ ರವಿ ಶುಕ್ರ ಲೋಹಿತ ನಮ ಸೌರೇಂದ್ರ ವಿತ್ ಸೂರ್ಯ ಅಂತೇಳಿ 2ನೇ ಅಧ್ಯಾಯದಲ್ಲಿ ವರ್ಣಾಸ್ತಾಮ್ರ ಅಂತೇಳಿ ಒಂದು ಶ್ಲೋಕ ಇದೆ. ಆ ಶ್ಲೋಕದಲ್ಲಿ ಬರ್ತದೆ ಪೂರ್ತಿ ಶ್ಲೋಕ ವರ್ಣಾಸ್ತಾಮ್ರ ಅಂತ ಆರಂಭ ಆಗುದು. ಅದರಲ್ಲಿ 3ನೇ ಪಾದದಲ್ಲಿ ನಮಗೆ ಪ್ರಾಗಾದ್ಯ ರವಿ ಶುಕ್ರ ಲೋಹಿತ ನಮ ಸೌರೇಂದ್ರ ವಿತ್ ಸೂರ್ಯ ಅಂತೇಳಿ ಕ್ರಮವಾಗಿ ಹೇಳ್ತಾರೆ. ಪ್ರಾಗಾದ್ಯ ರವಿ ಶುಕ್ರ ಲೋಹಿತ ತಮ ಸೌರ ಇಂದು ವಿತ್ ಸೂರ್ಯ ಅಂತೇಳಿ ಪ್ರಾಗಾದ್ಯ ನೋಡುವ. ಯಾವ ಪೂರ್ವ ದಿಕ್ಕಿಗೆ ಯಾರು? ರವಿ. ಪೂರ್ವ ದಿಕ್ಕಿಗೆ ಅಧಿಪತಿ ರವಿ. ಇನ್ನು ಪ್ರಾಗಾದ್ಯ ರವಿ ಶುಕ್ರ, ನಂತರ ಆಗ್ನೇಯ ದಿಕ್ಕಿಗೆ ಶುಕ್ರ. ಲೋಹಿತ ಅಂತ ಹೇಳಿದ್ರೆ ಕುಜ, ದಕ್ಷಿಣ ದಿಕ್ಕಿಗೆ ಕುಜ. ಇನ್ನು ತಮಃ ಅಂತೇಳಿ ಹೇಳಿದ್ರೆ ರಾಹು, ನೈಋತ್ಯ ದಿಕ್ಕಿಗೆ ರಾಹು. ತಮ ಲೋಹಿತ ತಮ ಸೌರೇಂದು ಸೌರ. ಇನ್ನು ಪಶ್ಚಿಮ ದಿಕ್ಕಿಗೆ ಶನಿ, ಸೌರ, ಸೂರ್ಯನ ಮಗ ಸೌರ. ಸೌರ ಇಂದು. ಮತ್ತೆ ವಾಯುವ್ಯ ದಿಕ್ಕಿಗೆ ಚಂದ್ರ. ವಿತ್ ಅಂತೇಳಿ ಹೇಳಿದ್ರೆ ಬುಧ, ಅದು ಉತ್ತರ ದಿಕ್ಕಿಗೆ. ಸೂರಿ ಅಂತೇಳಿ ಹೇಳಿದ್ರೆ ಗುರು, ಅದರಿಂದಾಗಿ ಈಶಾನ್ಯ ದಿಕ್ಕಿಗೆ ಗುರು. ಇದು ಗ್ರಹರಿಗೆ ಹೇಳಿರ್ತಕ್ಕಂತಹ ದಿಕ್ಕುಗಳು. ಇದನ್ನೇ ರಾಶಿಗೂ ಇಟ್ಕೊಳ್ಬೇಕು. ಅರ್ಥಾತ್ ಮೇಷ ಮತ್ತೆ ವೃಶ್ಚಿಕ ರಾಶಿಗೆ ಯಾರ ಅಧಿಪತಿ ಅಂತ ಹೇಳಿದ್ರೆ ಕುಜ. ಅದು ಕುಜನ ದಿಕ್ಕು ಯಾವುದು ಅಂತ ಹೇಳಿದ್ರೆ ನಮಗೆ ದಕ್ಷಿಣ ದಿಕ್ಕು. ಅದರಿಂದಾಗಿ ಮೇಷ ಮತ್ತೆ ವೃಶ್ಚಿಕ ರಾಶಿಗೆ ದಿಕ್ಕುಗಳು ದಕ್ಷಿಣ ದಿಕ್ಕು. ಇನ್ನು ತುಲಾ ಮತ್ತೆ ವೃಷಭ ರಾಶಿಗೆ ಶುಕ್ರನ ದಿಕ್ಕು ಆಗ್ನೇಯ. ಆದ್ರಿಂದಾಗಿ ತುಲಾ ಮತ್ತೆ ವೃಷಭ ರಾಶಿಯಿಂದ ಆಗ್ನೇಯ ದಿಕ್ಕನ್ನು ಹೇಳಬಹುದು. ಇನ್ನು ಮಿಥುನ ಮತ್ತೆ ಕನ್ಯಾ ರಾಶಿಗಳಿಗೆ ಅಧಿಪತಿ ಯಾರು ಅಂತ ಹೇಳಿದ್ರೆ ಬುಧ. ಆದ್ರಿಂದಾಗಿ ಬುಧನಿಗೆ ಹೇಳಿರ್ತಕ್ಕಂತಹ ದಿಕ್ಕು ಉತ್ತರ ದಿಕ್ಕು, ಅದನ್ನ ಹೇಳಬಹುದು. ಚಂದ್ರನಿಗೆ ನಮಗೆ ಕರ್ಕಾಟಕ ರಾಶಿಗೆ ಅಧಿಪತಿ ಚಂದ್ರ. ಆದ್ರಿಂದಾಗಿ ಚಂದ್ರನ ದಿಕ್ಕು ವಾಯವ್ಯ. ಅದ್ರ ಕರ್ಕಾಟಕ ರಾಶಿಗೆ ವಾಯವ್ಯ ದಿಕ್ಕನ್ನು ಹೇಳಬೇಕು. ಇನ್ನು ಸಿಂಹ ರಾಶಿಗೆ ಸೂರ್ಯ. ಆದ್ರಿಂದಾಗಿ ಸೂರ್ಯನ ದಿಕ್ಕು ಪೂರ್ವ. ಅದೇ ಸಿಂಹ ರಾಶಿಗೆ ಪೂರ್ವ ದಿಕ್ಕನ್ನು ಹೇಳಬಹುದು. ಇನ್ನು ಧನು ಮತ್ತೆ ಮೀನ ರಾಶಿಗಳಿಗೆ ಗುರು ಅಧಿಪತಿ. ಆದ್ರಿಂದಾಗಿ ಗುರುವಿನ ದಿಕ್ಕು ಈಶಾನ್ಯ ದಿಕ್ಕನ್ನು ಹೇಳಬೇಕು. ಇನ್ನು ಮಕರ ಮತ್ತೆ ಕುಂಭ ರಾಶಿಗಳಿಗೆ ಶನಿ ಅಧಿಪತಿ. ಆದ್ರಿಂದಾಗಿ ಶನಿಯ ದಿಕ್ಕು ಯಾವುದು? ಪಶ್ಚಿಮ ದಿಕ್ಕು. ಈ 2 ರಾಶಿಗಳಿಗೆ ಹೇಳಬಹುದು. ಹೀಗೆ ಒಂದು ವ್ಯವಸ್ಥೆ. ಇದನ್ನು ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ, ನಮಗೆ ಈಗ ಒಂದು ಯುದ್ಧ ಪ್ರಶ್ನೆಯಲ್ಲಿ ಬಂದಾಗ ಭವನಾಧಿಪತಿ ದಿಶಾತಃ ಪ್ಲವಃ ಇತಿ ಯವನೈಃ ಪ್ರಯತ್ನತಃ ಪ್ರೋಕ್ತಂ ತತ್ ಪ್ಲವಗೋ ವಿನಿಹನ್ಯಾತ್ ಅಚಿರೇಣ ಮಹೀಪತಿ ಶತ್ರುನು ಅಂತೇಳಿ ಹೇಳಿ ಸಾರಾವಲಿಯಲ್ಲಿ ಮಾತು ಬರ್ತದೆ. ಒಂದು ಭವನಾಧಿಪತಿಯ ದಿಕ್ಕು ಯಾವುದುಂಟು ಆ ದಿಕ್ಕಿಗೆ ರಾಶಿಯ ದಿಕ್ಕು ಕೂಡ ಅದೇ ಇರ್ತದೆ. ಅದರಿಂದಾಗಿ ತತ್ ಪ್ಲವಗಃ, ಒಬ್ಬ ರಾಜನು ಯುದ್ಧ ಪ್ರಶ್ನೆಯಲ್ಲಿ ಯಾವ ರಾಶಿ ಆರೂಢವಾಗಿ ಬರ್ತದೋ ಆ ಆರೂಢಾಧಿಪತಿಯ ದಿಕ್ಕಿನ ಕಡೆಗೆ ರಾಜನು ಶತ್ರುಗಳನ್ನ ಜಯಿಸ್ಲಿಕ್ಕೆ ಹೋದ್ರೆ, ದಂಡೆತ್ತಿ ಹೋದ್ರೆ, ಆಗ ಅಲ್ಲಿ ಗೆಲುವು ಪ್ರಾಪ್ತಿಯಾಗ್ತದೆ. ಆದ್ರಿಂದಾಗಿ ಅದನ್ನ ನೋಡಿಕೊಂಡು ಆ ದಿಕ್ಕಿಗೆ ಹೋಗಿ ಅಂತೇಳಿ ಹೇಳಲಿಕ್ಕೂ ಈ ಶ್ಲೋಕವನ್ನು ಉಪಯೋಗಿಸಬಹುದು. ಇನ್ನು ದಿನಕರ ಯುತಾತ್ ಭಾತ್ ದ್ವಿತೀಯಂಚ ವೇಸಿ. ದಿನಕರ ಯುತಾತ್ ಸೂರ್ಯನಿರುವ ರಾಶಿಯಿಂದಾಗಿ. ಇವತ್ತು ಸೂರ್ಯ ಯಾವ ರಾಶಿಯಲ್ಲಿದ್ದಾನೆ? ಕರ್ಕಾಟಕ. ಕರ್ಕಾಟಕದಲ್ಲಿ ಇದ್ದಾನೆ. ನಾಳೆಯಿಂದ ಸಿಂಹ ಮಾಸ 1 ಅಂತ ಈಗ ಕರ್ಕಾಟಕದಲ್ಲಿ ಇದ್ದಾನೆ. ಕರ್ಕಾಟಕ ರಾಶಿಯಿಂದ ದಿನಕರ ಯುತಾತ್, ಅರ್ಥಾತ್ ಯಾವ ಸಮಯದಲ್ಲಿ ನಾವು ನೋಡ್ತೇವೆ ಆ ಸಮಯದಲ್ಲಿ ರವಿ ಇರುವ ರಾಶಿಯಿಂದ ಭಾತ್ ಅಂತ ಹೇಳಿದ್ರೆ ರಾಶಿ. ಅದರಿಂದಾಗಿ ದಿನಕರಯುತಾತ್ ಭಾತ್, ರವಿ ಇರುವ ರಾಶಿಯಿಂದ ಅಂತ ಅರ್ಥ. ದಿನಕರಯುತಾತ್ ಭಾತ್ ಅಂತ
ನಮಗೆ ಬೇರೆ ಬಾತ್ ಅಲ್ಲ, ಕೇಸರಿ ಬಾತ್ ಅಲ್ಲ. ಭಾತ್ ಅಂತ ಹೇಳಿದ್ರೆ ಇಲ್ಲಿ ರಾಶಿ, ಭಾ ಅಂತ ಹೇಳಿದ್ರೆ ರಾಶಿ ಎಂಬುದಾಗಿ ಅಂತ. ಬಾತ್ ಆ ರಾಶಿಯ ದೆಸೆಯಿಂದ ಅಂತ ಹೇಳಿ. ದ್ವಿತೀಯಂ ಎರಡನೇ ರಾಶಿ ಯಾವುದು, ಅದಕ್ಕೆ ವೇಸಿ ಅಂತೇಳಿ ಕರೀತಾರೆ. ಅರ್ಥಾತ್ ಕರ್ಕಾಟಕ ರಾಶಿಯಿಂದ ದ್ವಿತೀಯ ರಾಶಿ ಇವತ್ತು ನಮಗೆ ಸಿಂಹ ರಾಶಿ ಬರ್ತದೆ, ಆದ್ರೆ ಸಿಂಹ ರಾಶಿಗೆ ಇವತ್ತು ವೇಸಿ ಅಂತ ಸಂಜ್ಞೆ ಇದೆ. ದ್ವಿತೀಯ ರಾಶಿ ವೇಸಿ ಆದ್ರೆ ದ್ವಾದಶ ರಾಶಿಗೆ ವಾಸಿ ಅಂತೇಳಿ ಅರ್ಥ ನಾವು ತಿಳ್ಕೊಳ್ಬೇಕು. ಅದರಿಂದಾಗಿ ರವಿ ಇರುವ ರಾಶಿಯಿಂದ 12ನೇ ರಾಶಿ ಇವತ್ತು ನಮಗೆ ಮಿಥುನ ರಾಶಿ ಆಗಿರ್ತದೆ. ಆದ್ರಿಂದಾಗಿ ಅದಕ್ಕೆ ವಾಸಿ ಎಂಬತಕ್ಕಂಥ ಸಂಜ್ಞೆ. ದ್ವಿತೀಯಕ್ಕೆ ವೇಸಿ, ದ್ವಾದಶಕ್ಕೆ ವಾಸಿ ಅಂತೇಳಿ ಸಂಜ್ಞೆ. ಇದು ಮುಂದಕ್ಕೆ ಒಂದು ಯೋಗ ಪ್ರಕರಣದಲ್ಲಿ ಬರ್ತದೆ, ಅದರ ವಿಷಯಗಳು, ಅದರ ಪ್ರಯೋಜನ ಎಲ್ಲ ಆ ಪ್ರಕರಣದಲ್ಲಿ ಹೇಳ್ತಾನೆ. ಆಗ ನಾವು ಅದರ ಪ್ರಯೋಜನವನ್ನು ನೋಡುವ. ಮತ್ತೊಂದು ನಮಗೆ ಈ ವರ್ಣವನ್ನು ಹೇಳಿದ್ರಿಂದಾಗಿ ಏನು ಪ್ರಯೋಜನ ಅಂತ ಹೇಳಿದ್ರೆ, ಗ್ರಂಥದಲ್ಲಿ ಅಂತ ನೆನಪಿಲ್ಲ, ಇದು ದಶಾಧ್ಯಾಯ ವ್ಯಾಖ್ಯಾನದಲ್ಲಿ ಮೋಸ್ಟ್ಲಿ ಇದೆ ಕಾಣ್ತದೆ. ಏನು ಅಂತ ಹೇಳಿದ್ರೆ, ಜನ್ಮೋದಯ ಗೃಹೇ ವರ್ಣಾಃ ತದಧಿಪತೇಃ ಪೂಜಿತಾ ಗೃಹೇ ಪ್ರತಿಮಾ ಹಂತಿ ಹರೇರಿಹ ಶತ್ರುನ್ ಇಂದದ್ಭಜಿನಿವ ದೇವರಿಪೂನು, ಇಂದದ್ಭಜಿನಿ ಇವ ದೇವರಿಪೂನು ಅಂತ ಹೇಳ್ತಾರೆ. ಹೇಗೆ ದೇವಶತ್ರುಗಳನ್ನು ಅಥವಾ ಶತ್ರುಗಳನ್ನು ಇಂದ್ರಧ್ವಜಿನಿ ಇವ, ಇಂದ್ರನು ದೇವರಿಪುಗಳನ್ನು ನಾಶ ಮಾಡ್ತಾನೋ, ಹಾಗೆ ಶತ್ರುಗಳ ನಾಶವನ್ನ ಗ್ರಹರು ಮಾಡ್ತಾರೆ. ನಮ್ಮ ಶತ್ರುಗಳ ನಾಶವನ್ನ ಅಂದ್ರೆ ಶತ್ರು ಪರಾಜಯವನ್ನ ಮಾಡ್ತಾರೆ. ಯಾವಾಗ ಅಂತೇಳಿ ಹೇಳಿದ್ರೆ, ನಮ್ಮ ಜನ್ಮೋದಯ ಗೃಹೇ ವರ್ಣ, ನಮ್ಮ ಜನ್ಮದ ರಾಶಿ ಯಾವುದಿದೆ, ಒಂದು ಜನ್ಮ ರಾಶಿ ಅಥವಾ ಉದಯ ಲಗ್ನದ ರಾಶಿ, ಅಂದ್ರೆ ಒಂದು ಲಗ್ನ ಇರುವ ರಾಶಿ ಅಥವಾ ಚಂದ್ರ ಇರುವ ರಾಶಿ, ಅದಕ್ಕೆ ಹೇಳಿರ್ತಕ್ಕಂಥ ಏನು ವರ್ಣ ಇದೆ, ಆ ರಾಶಿಗೆ ಹೇಳಿರ್ತಕ್ಕಂಥ, ಈಗ ರಕ್ತ ಶ್ವೇತ ಶುಕದ ನಿಬಹ ಪಾಟಲು ಏನು ವರ್ಣಗಳನ್ನು ಬಣ್ಣಗಳನ್ನು ಹೇಳಿದ್ದಾರೆ, ಆ ಬಣ್ಣದಿಂದ ಆ ಗ್ರಹನ ಪ್ರತಿಮೆಯನ್ನು ಮಾಡುದು, ಅಥವಾ ಯಾವುದೇ ದೇವರ ಪೂಜೆಯನ್ನು ಹರೇಹೆ ಅಂತಿ ಯಾವುದೇ ದೇವರ ಪ್ರತಿಮೆಯನ್ನು ಮಾಡಬಹುದು ನಾವು ಆ ವರ್ಣದಿಂದ ಮಾಡುವಂಥದ್ದು. ಈಗ ನನಗೆ ಉದಾಹರಣೆಗೆ ನಂದೀಗ ಮೇಷರಾಶಿ ಅಂತ ಹೇಳಿದ್ರೆ ಕೆಂಪು ಬಣ್ಣದ ಪ್ರತಿಮೆಯನ್ನ ಮಾಡುವಂಥದ್ದು. ಅದರಿಂದಾಗಿ ಪ್ರತಿಮೆಯನ್ನು ಮಾಡಿ, ಈಗ ಮಣ್ಣಿಗೆ ನಮಗೆ ಗಣಪತಿ ಎಲ್ಲ ವರ್ಣ ಲೇಪ ಮಾಡ್ತಾರೆ, ಹಾಗೆ ಕೆಂಪು ಬಣ್ಣದ ಲೇಪನವನ್ನು ಮಾಡಿ ಆ ಕೆಂಪು ಬಣ್ಣದ ಪ್ರತಿಮೆಯನ್ನು ಪೂಜಿಸಿದ್ರೆ ನಮ್ಮೆಲ್ಲ ಶತ್ರುಗಳು ನಾಶ ಆಗ್ತಾರೆ. ಆ ಪ್ರಯೋಜನ ಅಂದ್ರೆ ಆ ಗ್ರಹರ ಪ್ರತಿಮೆಯನ್ನ ಮಾಡ್ಲಿಕ್ಕಿರುವಂತಹ ಬಣ್ಣವಾಗಿ ಕೂಡ ಇದನ್ನು ಉಪಯೋಗಿಸಿಕೊಳ್ಳಬಹುದು. ಸರಿ, ಇವತ್ತಿನ ಪಾಠ ಕೃಷ್ಣಾರ್ಪಣಮಸ್ತು. ಮೂರ್ತಿತ್ವೇ ಪರಿಕಲ್ಪಿತ ಶತಭೃತೋ ವರ್ತ್ಮ ಪುನರ್ಜನ್ಮನಾಂ ಆತ್ಮೇತ್ಯಾತ್ಮವಿದಾಂ ಪ್ರಪಶ್ಚೇ ಎಡತಾಂ ಭರತಾಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದಯ ಸ್ಥಿತಿ ವಿಭುಷ್ಟಾನೇಕಧಾಯಸ್ಯತೋ ವಾಚಮ್ನ ಸದ್ಧಾತನೇಕ ಕಿರಣ ಸ್ತ್ರೈಲೋಕ್ಯ ದೀಪೋ ರವಿಃ. ಪ್ರಶ್ನೆಗಳಿತ್ತು, ಒಂದೆರಡು ನಿಮಿಷ ಇರುತ್ತೆ.